ಹಲೋ ಫ್ರೆಂಡ್ಸ್, ಹೆಂಗದಿರಿ? ನಾನಂತೂ ತುಂಬ ಸೂಪರ್ ಆಗಿದ್ದೀನಿ, ನೀವು ತುಂಬ ಸೂಪರ್ ಆಗಿದ್ದೀರಿ ಅಂತ ಅನ್ಕೊಳಕತ್ತೀನಿ. ಸೊ ಇದು ಬಂದು ವೈಜಯಂತಿ ಮಣಿ ಜಪಮಣಿಯ ಒಂದು ಗಿಡ ಅಂತ ನಾವು ನೋಡಬಹುದು. ಓಕೆ, ಸೊ ನೋಡ್ಲಿಕ್ಕೆ ಸೇಮ್ ಮೆಕ್ಕೆಜೋಳದ ಗಿಡ ಥರ ಕಾಣಿಸ್ತದ, ಬಟ್ ಇದು ಮೆಕ್ಕೆಜೋಳ ಅಲ್ಲ. ಈ ಮಣಿ ಏನದ, ಇದು ಸಣ್ಣದ್ರಿಂದ ಹಿಡಿದು ದೊಡ್ಡದಾಗಿ ಒಣಗು ಮಠ ಅಂದ್ರೂ ಬ್ಲ್ಯಾಕ್ ಕಲರ್ ಆಗಿರ್ತದ. ಮಣಿಯನ್ನು ತೆಗೆದ್ಮೇಲೆ ಅದು ಕಲರ್ ಚೇಂಜ್ ಆಗ್ತಾ ವೈಟ್ ಕಲರ್ ಆಗಿ ಅದರಿಂದ ಜಪಮಣಿಯ ಮಾಲೆ ಅಂತ ಹೇಳಿ ರೆಡಿ ಮಾಡ್ತಾರೆ. ಅದನ್ನು ವಜ್ರಮಾಲ ಅಂತ ಹೇಳಿ ಕೂಡ ಕರೀತಾರ. ಈ ಒಂದು ಏನು ವೈಜಯಂತಿ ಮಣಿಯ ಮಾಲೆ ಐತಿ, ಇದರ ಒಂದು ಸರವನ್ನು ತಯಾರು ಮಾಡಿ ರಾಧಾರಾಣಿಯವರು ಶ್ರೀಕೃಷ್ಣನಿಗೆ ಏನು ಮಾಡಿರ್ತಾರಪ್ಪ ಅಂದರೆ ಉಡುಗೊರೆಯಾಗಿ ಕೊಟ್ಟಿರ್ತಾರ. ಸೊ ಹಾಗಾಗಿ ಇದರ ಮಹತ್ವ ತುಂಬ ಇದೆ. ಆಮೇಲೆ ಶ್ರೀಕೃಷ್ಣ ಪರಮಾತ್ಮ ವಿಷ್ಣುವಿಗೆ ಅತಿ ಪ್ರಿಯವಾದಂತಹ ಮಣಿ ಮಾಲೆ ಅಂತ ನಾವು ಹೇಳಬಹುದು. ಸೊ ಹಾಗಾಗಿ ಆಲ್ಮೋಸ್ಟ್ ವೈಷ್ಣವರು, ಕೃಷ್ಣ ಮತ್ತು ವಿಷ್ಣುವಿನ ಭಕ್ತರು ಎಷ್ಟು ಜನ ಇದ್ದಾರೋ ಅವರೆಲ್ಲರೂ ವೈಜಯಂತಿ ಮಾಲೆಗೆ ಬಹಳ ಒಂದು ಆದ್ಯತೆಯನ್ನು ನೀಡ್ತಾರೆ. ಇದರ ಒಂದು ಬಳಕೆಯಿಂದ ಅವರು ಜಪವನ್ನು ಮಾಡ್ತಾರೆ. ಸೊ ತುಂಬ ಅದ್ಭುತವಾದಂತಹ ಒಂದು ಮಣಿ ಇದು ಅಂತ ಹೇಳಿ ನಾವು ಹೇಳಬಹುದು. ಈ ಒಂದು ಮಣಿಯ ಗಿಡ ನನ್ನ ಫ್ರೆಂಡ್ ಮನೆ ಒಳಗಡೆ ಐತಿ. ಸೊ ಅವ್ರು ನನಗೆ ಇದರ ಬಗ್ಗೆ ತಿಳಿಸಿದಾಗ ಈ ಒಂದು ವಿಡಿಯೋ ನಾನು ನಿಮ್ಮ ಜೊತೆಗೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನೋಡ್ಬೋದು ನಾವು ಇಲ್ಲಿ ಮಾಲೆ ಕಲರ್ ಎಲ್ಲ ಚೇಂಜ್ ಆಗಿ ವೈಟ್ ಕಲರ್ ಆಗಿದೆ ಮಣಿ, ಅದರಿಂದ ಸರ ತಯಾರು ಮಾಡಿದ್ದಾರೆ. ನ್ಯಾಚುರಲಿ ಇದ್ರೊಳಗಡೆ ಹೋಲ್ ಇರ್ತದ. ಸೊ ಆ ಹೋಲ್ ಮೂಲಕ ಏನಪ್ಪ ಅಂತಂದ್ರೆ ಈ ಮಣಿಯ ಸರವನ್ನು ತಯಾರು ಮಾಡಿ ಜಪ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ನೋಡ್ರಿ, ಎಲ್ಲರೂ ಯೂಸ್ ಮಾಡ್ರಿ. ಆಯುರ್ವೇದದಲ್ಲೂ ತುಂಬ ಇದ್ರ ಬಳಕೆ ಇದೆ ಅಂತ ಹೇಳ್ತಾ, ಯಾರಿಗೆಲ್ಲ ವಿಡಿಯೋ ಲೈಕ್ ಆಗದ ಲೈಕ್ ಮಾಡಿರಿ, ಶೇರ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ.